ಲಿಂಗಸುಗೂರು, ಹೆಣ್ಣು ಸಮಾಜದ ಕಣ್ಣು. ಪ್ರತಿಯೊಬ್ಬ ಮಹಿಳೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಿ, ನೀವು ಪುರುಷರಿಗೆ ಗೌರವ ಕೊಟ್ಟು ಗೌರವ ಪಡೆದುಕೊಳ್ಳುವ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಲು ಕಲಿಯಬೇಕು. ಹೆಣ್ಣು ಮತ್ತು ಗಂಡು ಸೃಷ್ಟಿಯ ಎರಡು ಕಣ್ಣುಗಳಂತೆ ಸಮಾನವಾಗಿವೆ ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ಉಂಡಿ ಮಂಜುಳಾ ಶಿವಪ್ಪ ಹೇಳಿದರು. ಪಟ್ಟಣದ ಶಂಕರ್ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶ್ರಾವಣಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆ ಪುರುಷರೊಂದಿಗೆ ಸ್ಪರ್ಧೆಗಿಳಿಯುವುದಕ್ಕಿಂತ ಹೊಂದಾಣಿಕೆಯ ಜೀವನ ಸಾಧಿಸುವುದು ಮುಖ್ಯ. ಸಮಾಜದಲ್ಲಿ ತಂದೆ ತಾಯಿಗಳಿಬ್ಬರ ಪಾತ್ರವೂ ಸಮಾನವಾಗಿದ್ದು, ಪರಸ್ಪರ ಗೌರವ ಬೆಳೆಸಿಕೊಂಡಾಗ ಮಾತ್ರ ಸುಖಿ ಸಂಸಾರ ಸಾಧ್ಯ ಎಂದರು. ಹೆಣ್ಣನ್ನ ಶೋಷಣೆ ಮಾಡಿಕೊಂಡು ಪುರುಷರ ವಿರುದ್ಧ ದೂರುವುದನ್ನು ಮೊದಲು ನಾವು ಬಿಡಬೇಕು. ನಮ್ಮ ಮಕ್ಕಳು ಸುಸಂಸ್ಕೃತರಾಗಿ ಉತ್ತಮ ನಾಗರಿಕರನ್ನಾಗಿ ಬೆಳೆಸುವ ಕರ್ತವ್ಯ ಎಲ್ಲ ತಾಯಂದಿರ ಮೇಲಿದೆ. ಪ್ರತಿಯೊಬ್ಬ ತಾಯಂದಿರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಸುಸಂಸ್ಕೃತರನ್ನಾಗಿ ಬೆಳೆಸಬೇಕೆಂದು ಸಲಹೆ ನೀಡಿದರು. ಅತಿಥಿಯಾಗಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅಂಬಣ್ಣಕ್ಕೆ, ಮಹಿಳೆ ಅಬಲೆಯಲ್ಲ ಸಬಲೆ. ಇಂದಿನ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಮಹಿಳೆಯರ ಗೌರವ ಇರುವೆಡೆ ಶಾಂತಿ ನೆಲೆಸುತ್ತದೆ. ಮಹಿಳೆಯರು ಶಾಂತಿಯ ಮತ್ತು ತ್ಯಾಗಮಯಿ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷೆ ಪವಿತ್ರ ಹೂಗಾರ್ ಮಾತನಾಡಿ, ಮಹಿಳಾ ದಿನಾಚರಣೆ ಕೇವಲ ಆಚರಣೆಗೆ ಸೀಮಿತವಾಗದೆ ಜೀವನದಲ್ಲಿ ಗುರಿ ಸಾಧನೆಯ ಮೂಲಕ ಮಹಿಳೆಯರು ಸಬಲರಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಭೂಪನಗೌಡ ಪಾಟೀಲ್, ಆರ್.ಎಸ್. ಪಟೇಲ್ ಸೇರಿದಂತೆ ಹಲವರು ಇದ್ದರು. ಕಾರ್ಯಕ್ರಮವನ್ನು ಅಶ್ವಿನಿ ರಂಗನಾಥ್ ನಿರೂಪಿಸಿದರು. ಸದಾನಂದ ಎಂಪಿ ಸ್ವಾಗತಿಸಿ ವಂದಿಸಿದರು. ಗದಗ ನಂಬರ್ 1